ಪಾಪು ಇನ್ನೂ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಮನೆಗೆ ಹೋಗೋದಾ? ಉಂಕನ್ ರುಕ್ಮಿಣಿ ಇನ್ನೊಂದು ದಿವಸ ಆದಮೇಲೆ ಹೋಗೋದು. ಅದೇ ಮಗಿನಲ್ಲಿ ಯಾರು ನೋಡ್ಕೊಳ್ಳೋರಿಲ್ವಲ್ಲ. ನಿಂಗೆ ಗೊತ್ತು ಅತ್ತೆ ಬುದ್ಧಿರುವೆ. ಆಮೇಲೆ ಇನ್ನು ಯಾರು ನೋಡ್ಕೊಂಡ್ರು ಅಡುಗೆನೂ ನಾನೇ ಮಾಡಬೇಕಾಗ್ತದೆ. ಶೀತ ಆಗ್ಬಿಟ್ರೆ ಮಗಿಗೂ ಶೀತ ಆಗೋಯ್ತದೆ ಅಂತ ಅಮ್ಮನೂ ಕಳ್ಸೋಕ್ಕಿಲ್ಲ. ಅಮ್ಮ ಹಳೆ ಕಾಲದಂಗೆ ಅಲ್ವಾ, ನಿಮಗೆ ಗೊತ್ತಲ್ಲ. ಅದಕ್ಕೆ ಅಮ್ಮನೂ ಕಳ್ಸೋಕ್ಕಿಲ್ಲ. ಸುಮ್ಮನೆ ಯಾಕೆ ಅಲ್ಲಿ ಏನು ಮಾಡೋಕ್ಕೆ ತೊಂದರೆ, ಈ ಮಗಿನ ಓಸಿ ದೊಡ್ಡದು ಮಾಡ್ಕೊಂಡು ಆಮೇಲೆ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಇವನಿ ನವೀನನಿಗೂ ಸಾಲ ಅದೇ ಅದೆಲ್ಲ ತೀರ್ಸ್ಕೊಬಿಟ್ಟು ಆಮೇಲೆ ಒಮ್ಮೆಗೆ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು. ಈಗಿದ್ರು ಅಮ್ಮನ ಮನೆಯಲ್ಲೆಲ್ಲ ಇರೋದು ತುಂಬ ಚೆನ್ನಾಗಿರುತ್ತೆ. ಇದು ಬಿಟ್ಟೆ ಹೋಗಿ ಇಲ್ಲಿ ಅಣ್ಣ ಅದಕ್ಕೆಲ್ಲ ಇದ್ದಾರೆ, ಆಮೇಲೆ ಮನೆ ತುಂಬ ಜನ ಇದ್ದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತುಂಬ ಬೇಜಾರಾಗುತ್ತೆ. ಮೇಲೆ ಪಾಪು ಹೆಂಗಿದ್ರು ದೊಡ್ಡವನಾದ್ಮೇಲೆ ಅಲ್ಲಿಗೆ ಕರ್ಕೊಂಡೋಗಿ, ಇಲ್ಲಾಂದ್ರೆ ನಿಮಗೆ ಕಷ್ಟ ಆಗುತ್ತಲ್ಲ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ. ಎಲ್ಲರೂ ನೀವೇ ಮಾಡ್ಕೋಬೇಕಾರೆ, ಇಲ್ಲ ಕೆಲಸದವ್ರು ಯಾರು ಇರೋದಿಲ್ಲ ಅಲ್ವಾ. ಏನು ಮಾಡೋಕ್ಕೆ ಕೆಲಸದವರು ಬೇಡ, ನಾವೇ ಮಾಡ್ಕೊತೀವಿ, ಏನೋ ಅಭ್ಯಾಸ ಇಲ್ಲ ನಮಗೆ. ಸರಿ ಬಿಡಿ, ಹಾಗಿದ್ರೆ ನೀವೇ ಮಾಡ್ಕೊಳ್ಳಿ. ಈಗ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸರಿ ಹೇಳು ರುಕ್ಮಿಣಿ, ಏನು ನೀವು ಬೇಜಾರು ಮಾಡ್ಕೊಬಿಟ್ರೆ ಇದರ ಕೇಳ್ತೀನಿ ಅಂತ. ಏನು ಇಲ್ಲ ಕತೆ, ಏನು ಬೇಜಾರು ಮಾಡ್ಕೊಳಕ್ಕೆಲ್ಲ ಕೇಳು. ನೀವು ಲವ್ ಮ್ಯಾರೇಜ್ ಅಲ್ವಾ ಆಗಿದ್ದು? ನಿಮ್ಮ ಅಪ್ಪನ ಮನೆಗೆ ಬಂದ್ರಲ್ಲ ಅವಾಗ ನಿಮ್ಗೇನು ಬೈಲಿಲ್ವಾ? ಬೋದ್ರು ಎಲ್ಲ ಬೋದ್ರು. ಅದೇ ಕುಳ್ಳಣ್ಣ ಅಂತ ನಮ್ಮ ಕುಳ್ಳಣ್ಣ, ಅದೇ ಮಾಲತ್ಕೆನೂ ಕುಳ್ಳಣ್ಣನೂ ಸಪೋರ್ಟ್ ಮಾಡಿದ್ರೆ ಮನೇಲಿ ಇರೋಕ್ಕೆ. ಅವ್ರಿಲ್ಲ ಅಂದಿದ್ರೆ ಮಾತ್ರ ನಿಜವಾಗ್ಲೂ ಮನೆಗೆ ಸೇರಿಸಿಲ್ಲ. ಊರೆಲ್ಲ ಭಾರಿ ಕೋಪ ಮಾಡ್ಕೊಬಿಟ್ಟಿದ್ರು. ಹೆಂಗೋ ಮಾಡಿ ಕುಳ್ಳಣ್ಣ ಇರೋದಕ್ಕೆ ನಾನು ನಿಮ್ಮ ಮನೇಲಿ ಇರಂಗಾಯ್ತು. ಅವ್ರ ಸಪೋರ್ಟಿಂದಲೇ ನಾನೆಲ್ಲ ಇರೋದು. ಆಮೇಲೆ ನಿಮಗೆ ಗೊತ್ತಲ್ಲ ನಂದಿನಿ ಅವರಮ್ಮ ಹೆಂಗೆ ವಿಚಾರ ಅಂತ. ನಂದಿನಿ ಅವರಮ್ಮ ಒಂಥರ ನಮ್ಮ ಅತ್ತೆ ಸರಿ ಇಲ್ಲ, ಏನು ಹಂಗೆ ಹೇಳ್ಬಾರ್ದು, ಆದರೂ ಇರೋದು ಹೇಳ್ತಿರೋದು ನಿಮಗೆ ಗೊತ್ತು ಅಂತ. ಗೊತ್ತು ನನಗೆ. ನಂದಿನಿ ಅವ್ರ ಅಮ್ಮನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ. ಅವ್ರು ಆ ಥರದವ್ರೇನೆ. ಅವ್ರ ಬಗ್ಗೆ ನೀವು ಹೇಳಿದ್ರು ಒಂದೇ ಹೇಳದೇ ಇದ್ರು ಒಂದೇ ನನಗೆ ಗೊತ್ತು. ಅಲ್ಲ ಯಾಕೆ ಹಂಗೆ ಹೇಳಿದೆ ರುಕ್ಮಿಣಿ ನೀನು? ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಅಮ್ಮನ ಮನೆಗೆ ನಾನು ಹೋಗಿಲ್ಲ, ಆದರೆ ಅವರು ನೀವು ಬೈತಾರೆ ಅಂತ ಭಯ ಆಗ್ತಿದೆ, ನನಗೆ ತುಂಬ ಭಯ ಆಗ್ತಿದೆ. ಸೊ ಅದಕ್ಕೆ ನೀವೇನು ಮಾಡಿದ್ರಿ ಅಂತ ಕೇಳಿದ್ದಷ್ಟೇ. ನಾನು ಹೋಗ್ಬೇಕಿತ್ತು, ನನಗೂ ಹೋಗ್ಬೇಕು ಅಂತ ತುಂಬ ಆಸೆಯಾಗಿದೆ. ಏನು ಮಾಡೋಕ್ಕಾಗಿಲ್ಲ, ಒಂದ್ಸಲ ಹೋಗಿದ್ದು ಬಂದರೆ ನೋಡು ಅವರು ಒಪ್ಕೋಬೋದು. ಅವರು ಒಪ್ಕೊಂಡು ಒಪ್ಕೋತಾರೆ, ಹೇಳೋಕ್ಕಾಗಿಲ್ಲಕತ್ತೆ ಮಗಳ ಆಸೆಗೆ. ನಮ್ಮ ಮನೇಲಿ ಮೊದಲು ಆಡೋದು ನೋಡ್ರೆ ನನ್ನ ಮನೆಗೆ ಸೇರ್ಸೋಕ್ಕಿಲ್ವೇನೆ, ಯಾವ ಕಾಲಕ್ಕೆ ಮಾತಾಡ್ಸೋಕ್ಕಿಲ್ವೇನೋ ಅಂದ್ಕೊಂಡಿದ್ದೆ. ಈಗ ಚೆನ್ನಾಗೇ ಮಾತಾಡ್ತಾರೆ. 4 ದಿವಸ ಕೋಪ ಇರ್ತದೆ ಅಷ್ಟೇ. ನೀನು ಹೋಗಿದ್ದು ಬಾ, ಏನು ಆಯ್ಕಿಲ್ಲಕತ್ತೆ. ಸೂರ್ಯನ ಕರ್ಕೊಂಡು ಹೋಗಿದ್ದು ಬಾ, ಸೂರ್ಯನ ಚೆನ್ನಾಗಿ ಮಡಿಕಡದಲ್ಲ ನಿಮ್ಮನ್ನ, ಅವರು ಒಪ್ಕೋತಾರೆ ಕತೆ. ಅಮ್ಮ ಅಪ್ಪನಿಗೆ ಏನೂ ಕೋಪ ಇಲ್ಲ, ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅನ್ನೋದು ಕೋಪ ಇಲ್ಲ. ಆದರೆ ಮದುವೆಗಿರೋರನ್ನ ಮದುವೆಗೆ ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ. ಅದು ಏನು ಮಾಡಲಿ, ಹಣೆ ಬರ ಈ ಥರ ಆಗೋಯ್ತು. ಏನು ಮಾಡೋಕ್ಕಾಗಿಲ್ಲ ಬಿಡು ರುಕ್ಮಿಣಿ, ಇನ್ನೇನು ಮಾಡೋಕ್ಕದು, ಆಗೋಗದೆ. ಏನೋ ನಂದಿನಿ ಹೆಂಗೆ ಪರವಾಗಿಲ್ವಾ, ಹೊಂದಾಣಿಕೆ ಮಾಡ್ಕೊ ಹೋಯ್ತಲ್ಲ. ಅಯ್ಯೋ ಬಿಡಿ, ಅವಳು ವಿಚಾರ ನಮಗೇನಕ್ಕೆ, ಸುಮ್ಮನೆ ಮಾತಾಡಿದ್ರು ವೇಸ್ಟ್ ಅಲ್ವಾ. ಏನೋ ಒಂದಿನ ಚೆನ್ನಾಗಿರ್ತಾಳೆ, ಇನ್ನೊಂದಿನ ಅದೇ ಥರ. ಬೇಡ ಬಿಟ್ಟಾಕಿ, ನಾನು ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ನಿಮ್ಮಣ್ಣ ಚೆನ್ನಾಗಿ ನೋಡ್ಕೋತಾರೆ, ಅತ್ತೆ ಮಾವ ಎಲ್ಲ ಓಕೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಏನೋ ಅವಳನ್ನ ಬೇರೆ ನನ್ನ ಬೇರೆ ನೋಡೋದಿಲ್ಲ, ಇಬ್ಬರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆದರೆ ನಾನೇನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ, ಆದರೆ ಅವಳೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ ಅಷ್ಟೇ. ತಲೆ ಕೆಡಿಸ್ಕೊಬೇಡ ಬಿಡು, ಏನೋ ಸ್ವಲ್ಪ ದಿವಸ ಅವಳೇ ಸರಿ ಆಯ್ತಾಳೆ. ಅವಳು ಹಂಗೆ ಸ್ಟಾರ್ಟಿಂಗು ಅವಳ ಅತ್ತೆ ಮತ್ತೆ ಕೇಳಲಿಲ್ಲ ಅಂದರೆ ಚೆನ್ನಾಗೇ ಇರ್ತಾಳೆ. ನಿನ್ಗೊಂದು ವಿಷಯ ಹೇಳೋಣ, ಅವಳ ಅತ್ತೆ ಮತ್ತೆ ಕೇಳಲಿಲ್ಲ ಅಂದರೆ ಭಾರಿ ಒಳ್ಳೆಯವಳು. ಅರೆ ಅತ್ತೆ ಜೊತೆ ಸೇರಿ ಈ ಥರ ಆಗೋಳೆ. ಅವಳನ್ನ ನಮ್ಮ ಮನೆಗೆ ಕಳಿಸ್ತೇವೆ ವಾಸಿ. ನಾನೇನು ಅವ್ರದಕ್ಕೆ ಮನೆಗೆ ಸೇರ್ಸೋಕೆ ಇಷ್ಟ ಇಲ್ಲ ಅಂತ ಅನ್ಕೋಬೇಡ ನೀನು. ಇಲ್ಲ ಬಿಡಿ, ನನಗೆ ಗೊತ್ತಿಲ್ವಾ ನೀವು ಯಾವ ಕೇಳ್ತಾ ಇದ್ದೀರಾ ಅಂತ. ನಾನು ನೋಡಿದ್ದೀನಿ ಅವ್ರ ಅಮ್ಮನ್ನ. ನಾವು ಮಾತಾಡಿದ್ರೆ ಒಂಥರ ಇದ್ದರೆ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಥರ ಅರ್ಥ ಮಾಡ್ಕೊತಾರೆ. ಅವ್ರ ಮೈಂಡ್ ಸೆಟ್ಟಲ್ಲೇ ಮಾತಾಡ್ತಾರೆ. ಸುಮ್ಮನೆ ಬೇಡ ಬಿಡಿ. ಇನ್ನೇನು ಅಣ್ಣ ಹೀಗೆ ನೋಡ್ಕೋತಿದ್ದಾರೆ ನವೀನಣ್ಣ. ಅವರು ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಪಾಪ ಅವ್ರ ಮೇಲೆ ಏನೇನು ಹೇಳೋಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನವೀನ ಏನು ಪರವಾಗಿಲ್ಲ, ಅವನು ಒಳ್ಳೆಯವನೇ. ಮೊದಲು ಸ್ಟಾರ್ಟಿಂಗ್ ಒಂದೊಂಥರ ಆಡ್ತಿದ್ದ, ಇವಾಗ ಇತ್ತೀಚೆಗೆ ಚೆನ್ನಾಗವನೆ. ಅವನು ಅವ್ರ ಅಮ್ಮನ ಮಾತು ಕೇಳ್ತಾ ಕೂತ್ಕೊಬಿಟ್ರೆ ಇನ್ನು ಯಾವ ಬುದ್ಧಿನೂ ಕಲಿಯೋಕ್ಕಿಲ್ಲ. ಏನೋ ಈಗ ದೇವರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟದೆ, ಆ ಜವಾಬ್ದಾರಿಯಿಂದ ಎಲ್ಲ ಕೆಲಸ ನೋಡ್ಕೊಬೈತಾನೆ. ಅಲ್ಲ ನಿಮ್ಗೊಂದು ಮಾತಾಡೋಣ, ಸುಮ್ಮನೆ ನೀವು ಅಂತ ಯಾತಿ ಕರೆದಿ ಅದಕ್ಕೆ ಅಂತಾನೆ ಕರಿ. ಹಾಗಲ್ಲ, ಅದಕ್ಕೆ ಅಂತ ಕರೆ ಸಿಕ್ಕಿಲ್ಲ, ಇನ್ನೇನಾಯ್ತು? ನವೀನ ನಿನ್ಗೂ ಅಣ್ಣ ಇದ್ದಂಗೆ ಅಲ್ವಾ, ಅದಕ್ಕೆ ಅಂತಾನೆ ಕರಿ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಮನೇಲಿ ಸ್ಟಾರ್ಟಿಂಗು ಉಳ್ಕೊಳ್ಳೋಕೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಯಾವ ರೀತಿ ಏನು ಅಂತ. ಇವಾಗ ತುಂಬ ಇಷ್ಟ ಆಯಿತು. ಅದೇ ರಾತ್ರಿ ನಿಮ್ಮ ಅತ್ತೆ ಮನೆಗೆ ಊಟಕ್ಕೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಹೊಸ ಮದುವೆ ಹುಡುಗಿ ಇದೆಯಲ್ಲ ಅವರು, ಆಮೇಲೆ ಮದುವೆ ಹುಡುಗ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ತುಂಬ ಖುಷಿ ಆಯಿತು. ಅಲ್ಲ ನೀವು ಒಂದ್ಸಲ ನಮ್ಮ ಮನೆಗೆ ಬಂದೇ ಇಲ್ವಲ್ಲ, ಬನ್ನಿ ನಮ್ಮ ಮನೆಗೂ ಒಂದಷ್ಟು ದಿನ ಇದ್ಬಿಟ್ಟು ಹೋಗಿವ್ರಿ. ಬರ್ತೀನಿ ಯಾವತ್ತಾರುವೆ. ಸೂರ್ಯನ ಕರೀತಿದ್ರು. ಇನ್ನು ಪಾಪು ಆದಮೇಲೆ ನಾನು ಎಲ್ಲಿಗೂ ಹೋಗಿಲ್ಲ. ನೆನ್ನೆನೆ ಆಚೆಗೆ ಹೋಗಿರೋದು ಅಂದರೆ ನೆನ್ನೆನೆ ಮದುವೆ ಹೋಗಿದ್ವಲ್ಲ ಅಷ್ಟೇ, ಏನು ಕರ್ಕೊಂಡೇ ಹೋಗಿಲ್ಲ. ನನ್ನ ಮಗ ದೊಡ್ಡದಾಗಂಟ ಶೀತ ಆಯ್ತದೆ ಅಂತ ಇಲ್ಲೇ ಕೂಡಕ ಕೂತವ್ರೆ. ಮಗ ಬಸಿ ದೊಡ್ಡವನಾಗಂಟ ಮನೆಗೆ ಬರ್ತೀನಲ್ಲ, ನಮ್ಮ ಮನೆಗೆ ಆಗಬೇಕಾದ್ರೆ ಬರ್ತೀನಿ. ನೀನು ಬಾ ರುಕ್ಮಿಣಿ, ನೀನು ಬಾ. ಸೂರ್ಯನವ್ರೆಲ್ಲ ಕರ್ಕೊಂಡು ಅವಳೇನು ಬರ್ತಾ ಇರ್ತಾಳೆ. ಬಾ ನೀನು ನಾಚಿಕೆ ಇಸ್ಕೊಳಕ್ಕೆ ಹೋಗ್ಬೇಡ. ಏನೋ ಅತ್ತೆ ಇದೆ ಅಂದ್ಕೊಂಡು ನೀನೇನು ಅನ್ಕೋಬೇಡ. ನಾನು ಆಮೇಲೆ ನವೀನ ಅವನು ಚೆನ್ನಾಗಿ ನೋಡ್ಕೊತಾನೆ. ನಮ್ಮ ಮಾವ ಅವರು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಚಿಕ್ಕತ್ತೆ ಅವರೇ, ಆಮೇಲೆ ಲೀಜಯ್ಯ ಅವಳು ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಬಾ ನೀನು. ಸರಿ ಬಿಡಿ, ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ, ಖಂಡಿತ ಬಂದೇ ಬರ್ತೀನಿ. ಏನಾದ್ರು ಬೇಕಾರೆ ನಾಚ್ಕೋಬೇಡ, ಈಸ್ಕೊಂಡು ಏನಾದ್ರು ಬೇಕಾರೆ ಈಸ್ಕೋ, ಕೇಳು ಮಾಡು ಆಯಿತಾ. ಅದೇನಾದ್ರು ಬೇಕಾದ್ರೆ ಕೇಳು ಕೊಡ್ತದೆ. ಹೌದು,
ಆಂಟಿದು ತುಂಬ ಚೆನ್ನಾಗಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಅಲ್ವಾ ಅವು ಹಂಗೆ ಇಬ್ಬರಿದಾರಲ್ಲ ನಿಮ್ಮ ಮನೇಲಿ ಒಬ್ರು ತಲೆ ಮೇಲೆ ಸೆರ್ಗಾಕೊಂಡು ಇನ್ನೊಬ್ರು ಪಿಂಕ್ದು ರೋಸ್ ಮಾಡ್ಕೊಂಡಿರ್ತಾರಲ್ಲ ಎನಿ ಟೈಮು ಅವರು ಯಾವತ್ತಿಗೆ ಇನ್ನೊಬ್ರು ಯಾವತ್ತಿಗೆ ತಲೆ ಮೇಲೆ ಸೆರ್ಗಾಕತ್ತಾರಲ್ಲ ಅವರು ನಮ್ಮ ದೊಡ್ಡದಕ್ಕೆ ಇನ್ನೊಬ್ರು ಚಿಕ್ಕದಕ್ಕೆ ಹೂ ಮಾಡ್ಕೊಳ್ಳೋರು ದೊಡ್ಡವ್ರ ಹೆಸರು ರತ್ನಿ ಇವ್ರ ಹೆಸರು ತಾರ ಅವ್ರಿಗೆ ಯಾರಿಗೂ ಮಕ್ಕಳಿಲ್ವಾ ಇಲ್ಲ ಯಾರಿಗೂ ಇನ್ನೂ ಮಕ್ಕಳಾಗಿಲ್ಲ ಸತ್ತೋಗ್ಬಿಟ್ಟು ಆಗಿತ್ತು ಒಂದ್ಸಲಿ ದೊಡ್ಡವ್ರಿಗೆ ಸತ್ತೋಗ್ಬಿಟ್ಟಿತ್ತು ಇನ್ನೂ ಮಕ್ಕಳಾಗಿಲ್ಲ ಪರತಿ ಏನ್ ನವೀನ ಇಲ್ಲೇ ಕೂತಿದ್ಯವಾ? ಹ್ಞೂ ಅಣ್ಣ ಇಲ್ಲೇ ಕೂತ್ಕೊಂಡೆ ಪಾಪು ಆಡಿಸ್ ಮಗು ತಗೊಳ್ಳಿ ನಾನು ಆಮೇಲೆ ಬರ್ತೀನಿ ರುಕ್ಮಿಣಿ ಇಲ್ಲ ಕತೆ ಕೂತ್ಕೋ. ಏನ್ ನವೀನ ನಾನು ಬರ್ತೀನಿ, ಟೈಮ್ ಆಯ್ತು ಮತ್ತೆ ನೆನ್ನೆನೇ ಹೋಗ್ಬೇಕಾಯ್ತು, ಇನ್ನೊಂದು ನಿದ್ದೆ ಬಂದ್ಬಿಡ್ತು, ಹಂಗೆ ಮನೆಗೆ ಹೋಗ್ಬಿಟ್ಟೆ ಬರ್ತೀನಿ. ಅಲ್ಲ ಎಲ್ಲಿಗೆ ಹೋಯ್ತಿದ್ದಿ ನೀನು? ಹೋಗೋದು ಬೇಡ, ಸುಮ್ಮನಿರು, ಹೋಗುವೆ ನಾಳೆ ಕರ್ನಾಟಕ ಮುಗಿಸ್ಕೊಂಡು ಇರಿ ನಾವು ಹೋಗಿವ್ರಿ. ಇಲ್ಲ ಕತಿರವ, ಅದೇ ಇವಳು ಹಿಂಸೆ ಮಾಡ್ತಿದ್ದಲ್ಲ, ಬಾ ಬರಲೇಬೇಕು ಅಂತ ಬರಂಗೆ ಐತಿಲ್ಲ, ಇಲ್ಲ ಅದಕ್ಕೂ ಕಾಪ್ ಮಾಡ್ಕೊಂಡು ಅಂದ್ಬಿಟ್ಟು ಹಂಗೆ ಬಂದೀನಿ. ಓ ನಾನು ಕಾಪ ಮಾಡ್ಕೊತೀನಿ ಅಂದ್ಬಿಟ್ಟು ನಿನ್ಗೆ ಬಂದಿರೋದು ಏನೋ ನಮ್ಮ ಅತ್ತೆ ಮಗನ ಮದುವೆ ಇದೆ ಅಂದ್ಬಿಟ್ಟು ಪ್ರೀತಿಯಿಂದ ಬಂದಿಲ್ಲ. ಪ್ರೀತಿಯಿಂದಲೇ ಬಂದಿರೋದು, ತಕೋ ಅದು ಯಾಕಂಗೆ ಆಡ್ತಿದ್ದಿ? ನಾವೇನೋ ಸುಮ್ಮನಿರು, ಅಮ್ಮ ಹೊಲ್ಕೋಗದೆ ಆಮೇಲೆ ಬೈತದೆ, ಸುಮ್ಮನಿರು, ಅಮ್ಮ ಬಂದ್ಮೇಲೆ ಹೋಗುವೆ. ಅಲ್ಲಕನ್ ಪರತಿ 15 ದಿವಸ ತಾನೇ ಬಂದ್ಬಿಟ್ಟು ಹೋಗಿವ್ನಿ, ನೀನು ನೋಡ್ರಿ ಹಿಂಗೆ ಆಡ್ತಾ ಕೂತಿದ್ಯಲ್ಲ, ಅಲ್ಲಿ ಕೆಲಸ ಬೇರೆ ಹೋಗ್ಬೇಕು, ಇದು ಯಾಕಂಗೆ ಕೊಟ್ಟಿರ್ಸಿ ನೀನು? ನವೀನ ನೀನು ನಾಳೆ ಇಲ್ಲ ನಾಳಿದ್ದು ಕರ್ನಾಟಕ ಸುಮ್ಮನಿರು, ಮುಗಿಸ್ಕೊ ಹೋಗುವೆ. ಅದು ಯಾಕಂಗಡಿ ನೀನಂತೂ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಕಿಲ್ಲ. ನಂದಿನಿ ಇಲ್ಲ ನಂದಿನಿ ಅವ್ವನ ಜೊತೆ ಮಾತಾಡ್ತಿದ್ದಾವೇನೋ, ಅವ್ವ ಅಡುಗೆ ಮಾಡ್ತಿತ್ತು, ಅಲ್ಲೇ ಕೂತಿರ್ಬೇಕು. ಏನು ರುಕ್ಮಿಣಿ ಚೆನ್ನಾಗಿದ್ದೀವ? ನೆನೆ ಮಾತಾಡೋಕೆ ಏನಿಲ್ಲ, ತಲೆನೋ ಬಂದ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಟ್ಟೆ, ನಿದ್ದೆ ಜಾಸ್ತಿ ಬಂದ್ಬಿಟ್ಟು. ಪರವಾಗಿಲ್ಲ ಬಿಡಿ ಅಣ್ಣ, ನೀವು ಕೆಲ್ಸಕ್ಕೆ ಹೋಗ್ತೀರಲ್ಲ, ನಿಮಗೂ ಟೈರ್ಡ್ ಆಗಿರುತ್ತೆ. ಏನು ನಾನೇನು ಅನ್ಕೊಂಡಿಲ್ಲ ಬಿಡಿ ಅಣ್ಣ. ಸೂರ್ಯವ್ರು ಬಂದಾಗ ಮಾತಾಡ್ಸಿದ್ರಲ್ಲ, ನಾವೇನು ಅನ್ಕೊಂಡಿಲ್ಲ. ನಿಮ್ಮ ಕಷ್ಟ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಏನವ ನಂದಿನಿ, ಪರವಾಗಿಲ್ವ ಈಗ? ಹ್ಞೂ ಅಣ್ಣ, ಮೊದಲಿಗಿನ್ನ ಒಂದು ಸ್ವಲ್ಪ ಬೆಟರ್ ಆಗಿದ್ದಾಳೆ, ಮೊದಲು ಥರ ಏನಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕಂದ್ರೆ. ಇನ್ನೇನು ಮಾಡೋಕೆ ಆಯ್ಕಿಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಪರತಿ ಏನು ಮಾಡ್ತೀಗ? ನಾನು ಹೇಳಂತದ್ದು ಹೇಳಿ, ನೀನು ವಿಧ ಕೇಳಿದ್ರೆ ಕೇಳೋ, ಬಿಟ್ರೆ ಬಿಡು, ನಿನ್ನಿಷ್ಟ, ಏನಾರು ಮಾಡ್ಕೋ. ಅಮ್ಮ ಬಂದರೆ ಉಗಿಸ್ಕೊ, ಫೋನ್ ಮಾಡ್ಕೊಡ್ತೀನಿ ಬಂದಮೇಲೆ. ಸರಿ ಅಮ್ಮ ಬಂದಮೇಲೆ ಹೋಯ್ತೀನಿ, ಸರಿ ಬಿಡಲ್ಲಿ ಕೂತಿರ್ತೀನಿ. ಇಲ್ಲ ಅಣ್ಣ, ನಾನು ಹೊರಡ್ತೀನಿ, ನೀವು ಕೂತ್ಕೊಳ್ಳಿ ಬನ್ನಿ. ಇಲ್ಲ ಕೂತ್ಕೋ, ನಾನು ಹೋಯ್ತು. ರುಕ್ಮಿಣಿ ಸಿಕ್ಕಿಲ್ಲ, ಕೂತ್ಕೊ ಹೋಗ್ಲಿ. ಪಾಪ ಕಳಿಸ್ಬಿಟ್ರಲ್ಲ ಅವ್ರನ್ನ. ಬಿಡು ರುಕ್ಮಿಣಿ, ತಲೆ ಕೆಡಿಸ್ಕೊಬೇಡ, ಇಲ್ಲೇ ಅಣ್ಣಗಿನ ಇರ್ತಾರಲ್ಲ, ಮಾತಾಡ್ಬೇಕು, ಕೂತ್ಕೊಂಡಿರ್ತಾನೆ. ಏನೋ ಇಷ್ಟು ದಿವಸ ಆಗೋದಲ್ಲ ಮದುವೆಯಾಗಿ, ನಾಚ್ಕೊತಾನೆ, ಅಚ್ಚೆಗಿಚ್ಚೆಗೆ ಹೋಯ್ಕಿಲ್ಲ. ಅಣ್ಣದಿರ ಅವ್ರೆ ಮಾತಾಡೋದ ಮಟ್ಟದ ಅಂತ ಅನ್ನೋದೇ ಇಲ್ಲ. ಸೂರ್ಯನ ಹಂಗಲ್ಲ, ಬಂದವ್ರ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತದೆ. ಇವನಂಗಲ್ಲ, ಸುಮ್ಮನೆ ಕೂತ್ಕೊಬಿಟ್ರೆ ರೂಮಲ್ಲಿ ಹಿಂಗೆ ಕೂತಿರ್ಲಿ, ಅತ್ತೆ ಯಾರು ಬಂದಾಗ ಮಾತಾಡಕ್ಕೆ ಹೋಯ್ಕಿಲ್ಲ. ಒಬ್ಬೊಬ್ರು ಹಾಗೇನೆ ತುಂಬ ನಾಚ್ಕೊತಾರೆ ಅಲ್ವಾ? ಪರತಿ ಬಾನಂದಿನಿ, ಇವಳು ಇಲ್ಲೇ ಕೂತವಳೆ, ಆಮೇಲೆ ಬಂದಿದ್ರೆ ಆಯ್ತಿತ್ತು. ಆಮೇಲೆ ನಾನು ಬಂತವಕ್ಕೆಲ್ಲ ಬತ್ತಾಳೆ, ಓದ್ತವಕ್ಕೆಲ್ಲ ಓದ್ತಾಳೆ ಹೋಯ್ತಾಳೆ ಅಂತ ಅನ್ಕೊಬಿಟ್ರೆ. ಬಾನಂದಿನಿ ಬಾ ಕೂತ್ಕೋ. ಏನು ಅದೇನ ನಡಿಯ, ಏನು ಮಾಡ್ತಿದ್ರು ನೋಡ್ಕೋಗೋದು ಅನ್ಕ ಬಂದೆ. ಅವನೇನು ಕಣ್ಣಿಗೆ ಮಿಣಿ ಅನ್ಸ್ಕೊ ಕೂತವನೆ. ಈಗ ಹಿಂಗೆ ಅನ್ಸ್ಕೊ ಕೂತಿರ್ಲಿ, ರಾತ್ರಿ ನನ್ನ ಜೀವ ತೆಗಿತಾನೆ ತಗೋ. ನಾನು ಕೇಳೋದೇ ಮರ್ತ್ಬಿಟ್ಟೆ, ರಾತ್ರಿ ಸ್ವಲ್ಪನೂ ನಿದ್ದೆ ಬರಲಿಲ್ಲ ನನಗೆ. ಹತ್ತಿ ನಾನು ಯಾಕೆ ಹಿಂಗೆ ಹೇಳುತ್ತೆ ಪಾಪು ಅನ್ಕೊಂಡೆ. ಇದು ದೇಡಿ ಹಿಂಗೆ ಹೇಳೋದಾ? ಹಿಂಗೆ ಹೇಳೋದು. ಬೆಳಗ್ಗೆ ಮನಿಕತಾನೆ, ಇವತ್ತು ಯಾಕೋ ಮನಿಗಿಲ್ಲ. ಬೆಳಗ್ಗೆ ಫುಲ್ ನಿದ್ದೆ ಮಾಡಿಬಿಡೋದು, ರಾತ್ರಿ ಪೂರ್ತಿ ಹೇಳೋದು. ನಾನು ಹುಟ್ಟಾಗ್ಲಿಂದ ಇದೆ ಗೋಳು, ನನಗೆ ನಿದ್ದೆನೇ ಕೊಡೋಕ್ಕಿಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರುತ್ತೆ ಮತ್ತೆ.